ನೋಡಿ ನಾನು ಇವಾಗ ನಿಮಗೆ ರೋಡ್ನ ತೋರಿಸ್ತಾ ಇದ್ದೀನಿ. ರೋಡ್ ನೋಡೋದಾದರೆ 25 ಅಡಿ ರೋಡ್ ಇದೆ. ನಿಮಗೆ ಕೃಷ್ಣ ಕಾಲೇಜು ನೋಡಿ ಅಲ್ಲಿ ದೂರದಲ್ಲಿ ಸ್ವಲ್ಪ ದೂರ ಅನಿಸುತ್ತೆ ನಿಮಗೆ ಕಾಣೋದು. ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಕೃಷ್ಣ ಕಾಲೇಜು, ವೈಟ್ ಬಿಲ್ಡಿಂಗು. ಇನ್ನು ನಿಮಗೆ ಇಲ್ಲಿ ಕನೆಕ್ಟಿವಿಟಿ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ನೋಡೋಣ ಒಳಗಡೆ, ನಾವು ಬಿಲ್ಡಿಂಗ್ ನೋಡ್ತಾ ಬರೋಣ ಬನ್ನಿ ಒಂದ್ಸರಿ. ನೋಡಿ ಹೊರಗಡೆ ಇಂದ ಔಟ್ಸೈಡ್ನಲ್ಲಿ ನೀವು ಎಲಿವೇಶನ್ ನೋಡೋದಾದರೆ ಈ ಥರ ಬರುತ್ತೆ. ತುಂಬಾ ಡೀಸೆಂಟಾಗಿ ಕಲರ್ನ ಕೊಟ್ಟಿದ್ದಾರೆ. ಫುಲ್ ಗೇಟ್ ಕ್ಲೋಸ್ ಬರುತ್ತೆ. ಒಂದು 2 ಅಡಿ ಗೇಟ್ ಕ್ಲೋಸ್ ಆಗಲ್ಲ, ಬೇರೆ ಫುಲ್ಲು ಕ್ಲೋಸ್ ಇದೆ. ಗೇಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬನ್ನಿ ಈಗ ನಾವು ಒಳಗಡೆ ಹೋಗೋಣ. ತುಂಬಾ ಚೆನ್ನಾಗಿದೆ ಮನೆ ನಿಜವಾಗೂ. ಒಂದ್ಸರಿ ನೀವು ಕೂಡ ನೋಡಿ, ಇಷ್ಟ ಆದರೆ ನಮ್ಗೆ ಇಷ್ಟ ಆದಂಗೆ ಫ್ರೆಂಡ್ಸ್, ಓಕೆನಾ. ನೋಡಿ ಫುಲ್ಲು ಪಾರ್ಕಿಂಗು. ನೀವು ಏನು ಮೆಜರ್ಮೆಂಟ್ ಅಂದರೆ ಇದು 20-30 ಮೆಜರ್ಮೆಂಟಲ್ಲಿದೆ. 2 ಕಾರ್ ನಿಲ್ಸ್ಕೊಬೋದು, ಆರಾಮ ಬೈಕ್ಗಳು ಕೂಡ ನಿಲ್ಸ್ಕೊಬೋದು. ಯಾಕಂದರೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನಿಮ್ಗಲ್ಲಿ ಪಾರ್ಕ್ ಮಾಡ್ಕೊಳ್ಳೋ ಥರ, ಅಂದರೆ ಗಿಡಗಳು ಹಾಕ್ಕೊಳ್ಳೋ ಥರ ಒಂದು ತುಂಬಾ ಚೆನ್ನಾಗಿ ಅದನ್ನು ಕೂಡ ಅರೇಂಜ್ ಮಾಡಿದ್ದಾರೆ ನೋಡಿ. ಮೀಟ್ರ್ ಬೋರ್ಡು, ಈ ಗ್ಯಾಸ್ ಪಾಯಿಂಟ್ ಇದೆ. ನಿಮಗೆ ಒಂದೇ ಮನೆ ಆಗಿರೋದ್ರಿಂದ ಒಂದೇ ಗ್ಯಾಸ್ ಕನೆಕ್ಷನ್ ಬರುತ್ತೆ. ನಿಮ್ಗೆ ಇದನ್ನು ಬೇಕಂದರೆ ಸೇಫ್ಟಿ ಗ್ರಿಲ್ಲಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಫುಲ್ಲು ಸೇಫ್ಟಿ ಆಗಿಬಿಡುತ್ತೆ ಬಿಲ್ಡಿಂಗು. ಅದು ಕೂಡ ಮಾತಾಡೋಣ ಬೇಕಾದ್ರೆ ಅವ್ರ ಹತ್ರ. ನೋಡಿ ಇದು ನಿಮಗೆ ಇಲ್ಲಿ ಗಿಡಗಳು ಹಾಕ್ಕೊಂಡ್ರೆ ತುಂಬಾ ಲುಕ್ ವೈಸ್ ಬರುತ್ತೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅದು ನೋಡಿ. ಇಷ್ಟು ನಾನು ನಿಮಗೆ ಪಾರ್ಕಿಂಗ್ ತೋರಿಸಿದ್ದೀನಿ. ಈಗ ನಿಮ್ಮನ್ನು ಮನೆ ತೋರ್ಸೋಕ್ಕೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಸ್ಟೇರ್ ಕೇಸ್ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಸ್ಟೇರ್ ಕೇಸ್ ಕೂಡ ನಿಮಗೆ ಫ್ರೀ ಆಗಿದೆ. ಎಲ್ಲೋ ಸ್ಟೇರ್ ಕೇಸ್ಗೆ ಒಳ್ಳೆ ಟೈಲ್ಸ್ನ ಕೂಡ ನೋಡಿ. ಈ ವಾಲ್ಗೆ ತುಂಬಾ ಟೈಲ್ಸ್ ಲುಕ್ ವೈಸ್ ಕೊಡುತ್ತೆ ನಿಮಗೆ. ಸ್ಟೇರ್ ಕೇಸ್ ನೋಡಿ, ತುಂಬಾ ಬಿಗ್ಗೆಸ್ಟ್ ಸ್ಟೇರ್ ಕೇಸು. ಆಲ್ರೆಡಿ ರೆಡಿ ಇದೆ, ರೆಡಿ ಟು ಮೂವ್ ಆ ಥರ ರೆಡಿ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಕಾರ್ಪೆಂಟ್ರದ್ದು ಮುಗಿಸ್ತಾ ಇದ್ದಾರೆ. ಬನ್ನಿ ಈಗ ನಾವು ಮನೇನ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಬರೋಣ. ನೀವು ವುಡ್ ನೋಡೋದಾದರೆ ಟೀಕ್ ವುಡ್ ಬರುತ್ತೆ ಡೋರ್ ವೈಸು. ನೋಡಿ ಒಂದು ಒಳ್ಳೆ ಟೀಕ್ ವುಡ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಡೋರ್ ವೈಸ್ ನೋಡೋದಾದ್ರೆ ನೀವು ಡೋರ್ ತುಂಬಾ ಲುಕ್ ವೈಸಲ್ಲಿದೆ. ಡೋರ್ ಕೂಡ ಟೀಕು ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ತೋರಿಸಿದ್ದೀನಿ. ಇನ್ನು ಈ ಕಡೆಯಿಂದ ನಾನು ನಿಮಗೆ ಹಾಲ್ನ ತೋರಿಸ್ತೀನಿ. ದೊಡ್ಡ ವಿಂಡೋ ಬರುತ್ತೆ, ಫುಲ್ಲಿ ಹಾಲಿದೆ ನೋಡಿ, ಫುಲ್ ಹಾಲು. ಈ ಕಡೆ ಬಂದರೆ ದೇವ್ರ ಮನೆ ತುಂಬಾ ರಿಚ್ ಆಗಿ ದೇವ್ರ ಮನೆ ಕೂಡ ಮಾಡಿದ್ದಾರೆ ನೋಡಿ. ದೇವ್ರ ಮನೆ ರಿಚ್ ಆಗಿ ಬರ್ತಾ ಇದೆ. ಫ್ರೀಯಾಗಿ ಕೂಡ ಇದೆ ದೇವ್ರ ಮನೆ. 2 ಕಡೆ ಗ್ಯಾಪ್ ಕೊಟ್ಟಿದ್ದಾರೆ ದೇವ್ರ ಮನೆಗೆ ನೋಡಿ. ಈ ಕಡೆನೂ ಗ್ಯಾಪ್ ಇದೆ ಮತ್ತು ಈ ಕಡೆನೂ ಗ್ಯಾಪ್ ಕೊಟ್ಟಿದ್ದಾರೆ. ಇನ್ನು ಒಂದು ಕಾಮನ್ ಟಾಯ್ಲೆಟ್ ಕೂಡ ಬರುತ್ತೆ ಕೆಳಗಡೆ. ಇಲ್ಲೇ ಇದು ಕಾಮನ್ ಟಾಯ್ಲೆಟು ಓಕೆನಾ. ಕಿಚನ್ನು ಫುಲ್ಲಿ ಕಿಚನ್ ರೆಡಿ ಇದೆ ನೋಡಿ. ಇದು ಕಿಚನ್ ಬರುತ್ತೆ. ಕಿಚನ್ ಫುಲ್ ರೆಡಿ ಇದೆ. ಅದೇನು ಕವರ್ ಇದೆಯಲ್ಲ, ಸನ್ಮೇಕ್ ಆಮೇಲೆ ಇರುವಂಥ ಒಂದು ಕವರ್ನ ರಿಮೂವ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಫುಲ್ಲಿ ರೆಡಿ ಇದೆ, ಎಲ್ಲ ಫುಲ್ ರೆಡಿ ಆಗಿದೆ. ಇದಿಷ್ಟು ಕಿಚನ್ ಬರುತ್ತೆ. ಕಿಚನ್ ವೈಸ್ ನೋಡೋದಾದರೆ ನೀವು ಕಿಚನ್ ಫ್ರೀಯಾಗೇ ಇದೆ. ಇನ್ನು ಮೇಲ್ಗಡೆ ರೂಮ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಸೀಲಿಂಗ್ ನೋಡೋದಾದರೆ ನೀವು ನೋಡಿ ಈ ಥರ ಬರುತ್ತೆ. ಸೀಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ SS ರೈಲಿಂಗ್ಸ್ ಇದೆ, ತುಂಬಾ ಲುಕ್ ವೈಸ್ ಕೊಡುತ್ತೆ. ಚೆನ್ನಾಗಿ ಬಂದಿದೆಯಲ್ವಾ ನೋಡಿ. ನಾವು ಈಗ ಮೇಲೆ ಬಂದಿದ್ದೀವಲ್ವಾ ನೋಡಿ. ಲುಕ್ ವೈಸ್ ಗೋಡೆಗೆ ತುಂಬಾ ಚೆನ್ನಾಗಿ ರಿಚ್ ಆಗಿ ಬರೋ ಥರ ಮಾಡಿದ್ದಾರೆ. ಕಲರ್ ಕೂಡ ಡಾರ್ಕ್ ಕಲರ್ ಕೊಟ್ಟಿದ್ದಾರೆ, ಆದರೆ ಅಷ್ಟೇ ರಿಚಾಗಿ ಕಾಣುತ್ತೆ. ಈಗ 2 ಕಡೆ 2 ರೂಮ್ ಇದೆ. ನಾನು ಫಸ್ಟು ರೈಟಲ್ಲಿರೋ ರೂಮ್ನ ತೋರಿಸ್ತೀನಿ ನೋಡಿ. ರೈಟಲ್ಲಿರೋವಂಥ ಒಂದು ರೂಮು ನಿಮ್ಗೆ ಆಲ್ರೆಡಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ವುಡ್ ವರ್ಕ್ ಕೂಡ ಫುಲ್ ಫಿನಿಶು, ತುಂಬಾ ಚೆನ್ನಾಗಿ POP ಕೂಡ ಕೊಟ್ಟಿದ್ದಾರೆ.
ಲೈಟ್ ಕೂಡ ಅಷ್ಟೇ ಚೆನ್ನಾಗಿ ಹಾಕಿ ಚೆನ್ನಾಗಿ ಬೆಳಕು ಕಾಣೋ ಥರ ಮಾಡಿದ್ದಾರೆ. ನೋಡಿ ಈ ಕಡೆ ಗ್ಲಾಸ್ ಕೊಟ್ಟಿದ್ದಾರೆ ಫುಲ್ಲು. ನಿಮಗೆ ರೂಮ್ಗೆ ಲೈಟೇ ಬೇಕಾಗಿಲ್ಲ ನನ್ನ ಕೇಳಿದ್ರೆ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಬೆಳಕು. ನೋಡಿ ಇನ್ನು ಇಲ್ಲಿ ಕೂಡ ಫುಲ್ಲಿ ವುಡ್ ವರ್ಕ್ ಕೊಟ್ಟಿದ್ದಾರೆ. ವುಡ್ ವರ್ಕ್ ಈ ಥರ ಮಾಡಿರೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ. ಒಂದೇ ಕಬೋರ್ಡ್ ಮೇಲ್ಗಡೆ ಒಂದು ಬಾಕ್ಸ್ ಮಾಡೋ ಬದಲು ಕಬೋರ್ಡ್ನೇ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಆಗುತ್ತೆ ಇದು. ಇನ್ನು ಈ ಕಡೆ ಬಂದರೆ ನಿಮಗೆ ಡ್ರೆಸ್ಸಿಂಗ್ ರೂಮು, ಡ್ರೆಸ್ಸಿಂಗ್ ಏರಿಯಾ ಇದು. ನೋಡಿ ಇಲ್ಲೆಲ್ಲ ಮೆಟೀರಿಯಲ್ ಇಟ್ಕೊಬೋದು, ಡ್ರೆಸ್ಸಿಂಗ್ಗೆ ಮೆಟೀರಿಯಲ್ ಇಟ್ಕೊಬೋದು, ಬಟ್ಟೆ ಇಟ್ಕೊಬೋದು. ಇದು ಅಟ್ಯಾಚ್ ಟಾಯ್ಲೆಟು. ನೋಡಿ ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ವಾಲ್ಗೆ ಫುಲ್ಲು ಟೈಲ್ಸ್ನ ಮಾಡಿದ್ದಾರೆ. ಇದು ಒಂಥರ ಒಳ್ಳೆಯದು. ಯಾಕೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು, ಪೇಂಟ್ ಹೊಡಿ ಅವಶ್ಯಕತೆ ಇರೋಲ್ಲ ಟಾಯ್ಲೆಟಲ್ಲಿ. ಗಲೀಜಾದ ಹಂಗೆ ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಇರ್ತದೆ. ಬನ್ನಿ ಈಗ ನಾವು ಅಲ್ಲಿ ರೈಟ್ ಇರೋ ರೂಮ್ ನೋಡಿದ್ದೀವಲ್ವಾ, ಹಾಗೆ ಲೆಫ್ಟ್ ಇರೋ ರೂಮ್ನ ನೋಡೋದಾದರೆ ನೋಡಿ, ಲೆಫ್ಟ್ ಇರೋ ರೂಮ್ ಕೂಡ ಕಾಟ್ ಕೊಟ್ಟಿದ್ದಾರೆ. ಇದು ಕೂಡ ಕಾಟ್ ಕೊಟ್ಟಿದ್ದಾರೆ. ತುಂಬನೇ ಇದು ಕೂಡ ಸೇಮ್ ಅದೇ ಥರ ರೂಮ್ ಬಂದಿದೆ. ನೋಡಿ ಫುಲ್ ಒಂದು ಕಡೆ ನಿಮಗೆ ವುಡ್ಡು ಇದರಲ್ಲೇ ಫುಲ್ ಕವರ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್, ಹೌದಲ್ವಾ? ನೋಡಿ ವುಡ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲ ಬಾತ್ರೂಮ್ಗಳಲ್ಲೂ ಟಾಯ್ಲೆಟಲ್ಲಿ ನಿಮಗೆ ಟೈಲ್ಸ್ನ ಫುಲ್ಲು ಕವರ್ ಮಾಡಿರೋದ್ರಿಂದ ತುಂಬಾ ಲುಕ್ ವೈಸ್ ಕಾಣುತ್ತೆ. ಮತ್ತು ಗಲೀಜಾದರೂ ವಾಶ್ ಮಾಡ್ಬೋದು. ಎರಡು ಯೂಸ್ ಇದೆ. ನಿಜವಾಗಿಯೂ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ? ಬನ್ನಿ ಈಗ ನಾವು ಮೇಲ್ಗಡೆ ಏನಿದೆ ಅಂತ ನೋಡೋಣ. ಸೆಕೆಂಡಲ್ಲಿ ಗ್ರೌಂಡು, ಫಸ್ಟು, ಸೆಕೆಂಡ್ ಆಯಿತು. ಫ್ರೆಂಡ್ಸ್ ಬನ್ನಿ ಈಗ ನೋಡಿ, ಇಲ್ಲಿ ಕೂಡ ನಿಮಗೆ ಜಾಗ ಇರೋದನ್ನ ಅವರು ವೇಸ್ಟ್ ಮಾಡದೇ ಇರೋ ಥರ ಒಂದು ಬಾಕ್ಸ್ ಮಾಡಿದರೆ ಇದು ಕವರ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಬನ್ನಿ ನಮ್ಮ ಮೇಲ್ಗಡೆ ಟಾಪ್ ತೋರಿಸೋದಾದರೆ ನಾನು ನಿಮಗೆ ನೋಡಿ, ಅಲ್ಲಿ ಸನ್ ರೂಫ್ ಗ್ಲಾಸ್ ಬರುತ್ತೆ. ಶೀಟ್ ಹಾಕಿದ್ದಾರೆ ಅಷ್ಟೇ. ಈಗ ಅದು ಎತ್ಬಿಟ್ಟು ಗ್ಲಾಸ್ ಹಾಕ್ತಾರೆ. ಒಳ್ಳೆ ಬೆಳಕು ಕೂಡ ಮನೆಗೆ ನಿಮಗೆ ಲಾಸ್ಟ್ ಡೆಡ್ ಎಂಡ್ವರೆಗೂ ಒಳ್ಳೆ ಬೆಳಕು ಬರುತ್ತೆ. ಬನ್ನಿ ಈಗ ಫುಲ್ ಟಾಪಲ್ಲಿ ಇದ್ದೀವಿ ನಾವು. ನೋಡಿ ಇದು ಕೂಡ ನಿಮಗೆ ರೂಮ್ ಥರನೇ ಆಗ್ಬಿಟ್ಟಿದೆ. ಎರಡೂ ರೂಮ್ ಥರನೇ ಮಾಡ್ಬೋದಿತ್ತು, ಮಾಡಿ ಅಷ್ಟು ಫುಲ್ ಮೋಲ್ಡ್ ಹಾಕಿದ್ದಾರೆ. ಒಂದು ಗೋಡೆ ಹಾಕಿದ್ರೆ ನಿಮ್ಮ ರೂಮ್ ಆದರೂ ಮಾಡಿ, ಇಲ್ಲ ಸಿಟ್ಟಿಂಗ್ ಏರಿಯಾ ಆದರೂ ಮಾಡಿ, ಆ ಥರ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಫುಲ್ಲಿ ವುಡ್ ವರ್ಕ್ ಇದೆ. ಇಲ್ಲಿ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಗ್ಲಾಸ್ ಬರುತ್ತೆ. ಇಲ್ಲಿ ಕೂಡ ನಿಮಗೆ ಸಿಟ್ ಔಟ್ ಏರಿಯಾ ಮಾಡಿದ್ದಾರೆ. ಇನ್ನು ಈ ಕಡೆ ನೋಡೋದಾದರೆ ನೀವು ಫುಲ್ ಖಾಲಿ ಇದೆ. ಆದರೆ ಇದನ್ನು ಕೂಡ ನೋಡಿ, ಇಲ್ಲೂ ಫುಲ್ ಮೋಲ್ಡೇ ಮಾಡಿದ್ದಾರೆ. ಇದು ಕೂಡ ಗೋಡೆ ಹಾಕೊಂಬಿಟ್ರೆ ಇದು ನಿಮಗೆ ಫುಲ್ ಒಂದು ರೂಮ್ ಆಗಿಬಿಡುತ್ತೆ. ಅಷ್ಟು ಗೋಡೆ ಹಾಕ್ಕೊಂಡ್ರೆ ರೂಮ್, ಇನ್ನೂ 2 ರೂಮ್ ಸಿಕ್ತಂಗೆ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಮನೆನ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಒಳ್ಳೆ ಮನೆ, ಓನ್ ಆಗಿರೋಕ್ಕೆ ತುಂಬಾ ಚೆನ್ನಾಗಿದೆ ಮನೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇದ್ರ ಡೀಟೇಲ್ಸ್ ಹೇಳೋದಾದರೆ ಸೌತ್ ಫೇಸ್ ರೋಡು, ಈಸ್ಟ್ ಡೋರ್ ಬರೋವಂಥ ಮನೆ ಆಗಿರ್ತದೆ. ಫುಲ್ಲಿ ಫರ್ನಿಷಡ್ ಆಗಿರೋವಂಥ ಮನೆ. ನಿಮಗೆ ಈ ಖಾತ ರೆಡಿ ಇದೆ. ರೇಟ್ ಬಂದು 1.25 ಬರೋದು. ಚಿಕ್ಕಬಳ್ಳಾಪುರದಲ್ಲಿ ನಿಯರ್ ಅಂದರೆ ಸಪ್ತಗಿರಿ ಯೂನಿವರ್ಸಿಟಿ, ಆಚಾರ್ಯ ಕಾಲೇಜ್, ಗಣಪತಿ ನಗರ ನಿಯರ್, ತುಂಬಾ ನಿಯರ್ ಗಣಪತಿ ನಗರ. 100-150 ಮೀಟರ್ ಗಣಪತಿ ನಗರ ಸಿಗುತ್ತೆ ನಿಮಗೆ. ಸಬರ್ಬನ್ ರೈಲ್ವೆ ಬಂದು ನಿಮಗೆ ಒಂದು 800-900 ಮೀಟರ್ ಬರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಬೇಕು ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.